ಪ್ರಪಂಚವನ್ನು ವ್ಯಾಪಿಸಿರ್ತಕ್ಕಂಥದ್ದು. ಆ ಕಡೆ ಎಲ್ಲ ಅದನ್ನು ಥಿಯೋಸಫಿ ಅಂತ ಕರೀತಾರೆ, ಅಂದರೆ ದೇವತಾಶಾಸ್ತ್ರ. ಪಾಶ್ಚಾತ್ಯದಲ್ಲಿ ಥಿಯೋಸಫಿ ಆಗಿದೆ. ಇಡೀ ಪ್ರಪಂಚದಲ್ಲಿ ದೈವಗಳು ಬೇರೆ ಬೇರೆ ಇರ್ಬೋದು. ಉದಾಹರಣೆ ಅಪೋಲೋ ಅಂತಲೋ ರೆಕ್ಸ್ ಅಂತಲೋ ಅದೆಲ್ಲ ಪಾಶ್ಚಾತ್ಯದಲ್ಲಿ ಇರ್ಬೋದು. ನಮ್ಮಲ್ಲಿ ವಿಷ್ಣು, ಶಿವ ಇತ್ಯಾದಿ ಎಲ್ಲ ಇರ್ಬೋದು. ಆದರೆ ವೈದಿಕವಾಗಿ ಲೆಕ್ಕ ಹಾಕಿದರೆ ಯಾವುದೂ ಇಲ್ಲ. ಸುಮಾರು 10,552 ವರ್ಷಗಳಲ್ಲಿ 10,552 ವರ್ಷಗಳಲ್ಲಿ ಕೇವಲ 5 ಸೂಕ್ತಗಳು ಮಾತ್ರ ವಿಷ್ಣು ಸಂಬಂಧಪಟ್ಟಿದೆ. ಕೇವಲ 3 ಸೂಕ್ತಗಳು ರುದ್ರನಿಗೆ ಸಂಬಂಧಪಟ್ಟಿದೆ. 160ಕ್ಕೂ ಹೆಚ್ಚು ಸೂಕ್ತಗಳು ಇಂದ್ರನಿಗೆ ಸಂಬಂಧಪಟ್ಟಿದೆ. ಸ್ವಲ್ಪ ಕಡಿಮೆ ಅಗ್ನಿಗೆ ಸಂಬಂಧಪಟ್ಟಿದೆ. ಅಂದರೆ ವೇದ ಭೂಮಿಯಾದ ಈ ಭಾರತದಲ್ಲಿ ಮೊದಲು ಅಂದರೆ ಸುಮಾರು 5,000 ವರ್ಷಗಳ ಹಿಂದಿನ ತನಕ ಆಳ್ತಾ ಇದ್ದಿದ್ದು, ಆಳುವುದು ವಿಷ್ಣು, ಶಿವ, ಗಣಪತಿ, ಸೂರ್ಯ, ಅದು ಯಾವುದೂ ಅಲ್ಲ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್. ಋಗ್ವೇದದ 10ನೇ ಮಂಡಲದಲ್ಲಿ ನಮಗೆ ಪೂಜೆಗೆ ಒಳಗಾಗಿದ್ದು ಯಾರಪ್ಪ ಅಂದರೆ ಇಂದ್ರ, ಮಿತ್ರ, ವರುಣ ಇತ್ಯಾದಿ. ಮಿತ್ರ ಅಂದರೆ ಸೂರ್ಯ. ಇದಕ್ಕೆ ಗ್ರಿಗೇರಿಯನ್ ಕ್ಯಾಲೆಂಡರ್ ಅಂತ ಪಾಶ್ಚಾತ್ಯರು ಕರೆದು, ನಮ್ಮಲ್ಲಿ ಜ್ಯೋತಿಷ ಶಾಸ್ತ್ರ ಅಂತ ನಾವು ಕರೆದಿದ್ದೇವೆ. ಇದಕ್ಕೆ 3-4 ಜನ ಪ್ರಭೃತಿಗಳಿದ್ದಾರೆ, ಮಹಾಪ್ರಭೃತಿಗಳು. ಅದರೊಳಗೂ ಪರಾಶರರು ಬಹಳ ದೊಡ್ಡವರು. ವ್ಯಾಸ ಮಹರ್ಷಿಗಳ ತಂದೆ ಪರ ಆಶಾ ಅಂತ. ನಮ್ಮ ಶ್ರೀಕಂಠ ಶಾಸ್ತ್ರಿಗಳೇ ಪರಾಶರರ ಬಗ್ಗೆ ಒಂದು ಕೃತಿಯನ್ನು ಪ್ರಕಟಿಸಿ ನನ್ನಿಂದಲೇ ಮುನ್ನುಡಿಯನ್ನು ಬರೆಸಿದ್ದಾರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ. ಅದು ಇನ್ನೊಂದು ಬೃಹತ್ ಹೊತ್ತಿಗೆ ಬರಬೇಕಾಗಿದೆ ಅಂತ ಹೇಳ್ತಾ ಇದ್ರಿ. ಅದು ಯಾವಾಗ ಬರ್ತೋ ಗೊತ್ತಿಲ್ಲ. ಇದು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ. ಜ್ಯೋತಿಗೆ ಸಂಬಂಧಪಟ್ಟಿರತಕ್ಕದ್ದು ಪ್ರಸಿದ್ಧವಾದ ಜ್ಯೋತಿ, ಮಹಾಜ್ಯೋತಿ, ಪ್ರಕಾಶ ಜ್ಯೋತಿ, ಪ್ರಮುಖ ಜ್ಯೋತಿ, ಪ್ರಧಾನ ಜ್ಯೋತಿ, ಅದೇ ಪ್ರಜ್ಯೋತಿ. ಆ ಪ್ರಜ್ಯೋತಿಯೇ ಸೂರ್ಯ. ಅದನ್ನೇ ಮಿತ್ರ ಅಂತ ಕರಿತೀವಿ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ. ಸೂರ್ಯನ ಅಧೀನದಲ್ಲಿ ಉಳಿದ 8 ಗ್ರಹಗಳು, ಒಟ್ಟು 9 ಗ್ರಹಗಳು. 100ಕ್ಕೆ 90 ಮಂದಿ. ಒಬ್ಬರನ್ನು ಬಿಡೋಣ, ಪ್ರಕಾಶವಂತರು. ಒಬ್ಬರನ್ನು ಬಿಟ್ಟರೆ 100ಕ್ಕೆ 90 ಮಂದಿ, 99 ಮಂದಿ ನವಗ್ರಹಗಳನ್ನೇ ಆಚರಿಸಿರುವುದು. ನವಗ್ರಹಗಳ ಚಲನೆಯ ಮೇಲೆಯೇ ತಮ್ಮ ಜೀವನವನ್ನು ರೂಪಿಸಿಕೊಳ್ಳತಕ್ಕವರು. ಭಾರತದಲ್ಲಿ ಋತ್ವಿಜರಿಗಿನ್ನ, ಮಾಂತ್ರಿಕರಿಗಿನ್ನ, ಅರ್ಚಕರಿಗಿನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರೋರು ಜ್ಯೋತಿಷಿಗಳು. ನೀವು ಒಂದು ರಸ್ತೆ 10 ಜನ ಜ್ಯೋತಿಷಿಗಳಿರ್ತಾರೆ. ಯಾಕೆಂದರೆ ಜನರು ಜ್ಯೋತಿಷಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾರೆ. ಹೌದೇನ್ರಿ? ಜ್ಯೋತಿಷ ಪ್ರಮುಖರಾಗಿ ಕೂತ್ಕೊಂಡಿದ್ದೀರಿ. ಅದರಲ್ಲೂ ಅವರು ಸುವರ್ಣಕ್ಕೆ ಹೋದ ಮೇಲೆ ಅವ್ರನ್ನ ಹಿಡಿಯೋಕೆ ಆಗೋದಿಲ್ಲ, ಅಷ್ಟು ಪ್ರಸಿದ್ಧರಾಗಿಬಿಟ್ಟಿದ್ದಾರೆ ಶ್ರೀಕಂಠ ಶಾಸ್ತ್ರಿ. ಅಂದರೆ ಅರ್ಥ ಏನು ಅಂದರೆ, ಈ ಸೂರ್ಯನಿಂದ ಹಿಡಿದು ಕೇತುವಿನ ತನಕ ಈ ನವಗ್ರಹಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಸುಮ್ಮನೆ ಪರೀಕ್ಷೆ ಮಾಡಬೇಕಾಗಿದ್ದರೆ ಉತ್ತರಕ್ಕೆ ತಲೆ ಹಾಕಿ ಮಲ್ಕೊಳ್ಳಿ, ಅಥವಾ ಉತ್ತರಕ್ಕೆ ತಲೆ ಹಾಕಿ ಮಲ್ಕೊಳ್ತಾ ಇರ್ತಕ್ಕಂಥವ್ರು, ದುಸ್ವಪ್ನ ಬೀಳ್ತಾ ಇರ್ತಕ್ಕಂಥದ್ದು, ಕೆಟ್ಟದಾಗ ಆಲೋಚನೆಗಳು ಬರ್ತಾ ಇರತಕ್ಕಂಥವ್ರು, ಉತ್ತರ ದಿಕ್ಕನ್ನು ಬದಲಾಯಿಸಿ ಮಲ್ಕೊಳ್ಳಿ.
ನಾವು ಉತ್ತರ ಧ್ರುವ ಅಂತ ಕೇಳ್ತೀವಲ್ರಿ, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ. ಅದಕ್ಕೆ ಅಯಸ್ಕಾಂತೀಯ ಶಕ್ತಿ ಇದೆ. ನೀವು ಉತ್ತರಕ್ಕೆ ತಲೆ ಹಾಕೊಂಡು ಮಲ್ಕೊಂಡ್ರೆ ನಿಮ್ಮ ಮಿದುಳಿನಲ್ಲಿ ಇರತಕ್ಕಂಥ ನರಮಂಡಲ ವ್ಯವಸ್ಥೆಯನ್ನು ಎಳೆಯುತ್ತೆ. ಈ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಈ ಉತ್ಕರ್ಷ ಕಾಲದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ, ಇದು ಅಮಾವಾಸ್ಯೆ ಕೆಳಕ್ಕೆ ಹೋಗ್ಬಿಡುತ್ತೆ, ಸಮುದ್ರ ಎಲ್ಲ ಹುಣ್ಣಿಮೆ ಮೇಲೆ ಬಂದು ಅಲ್ಲಿರುವ ಚಂದ್ರ ಭೂಮಿಯ ಮೇಲೆ ಇರತಕ್ಕಂಥ ಸಮುದ್ರವನ್ನು ಎಳೀತಾನೆ. ಇದು ನಾವು ದೃಶ್ಯವಾಗಿ ನೋಡಬಹುದು. ಅದೃಶ್ಯವಾಗಿ ಉಳಿದ ಗ್ರಹಗಳ ಪ್ರಭಾವವನ್ನು ನಾವು ನೋಡ್ಬೋದು. ಸುಮ್ಮನೆ ಪುಟಾಣಿ ಉದಾಹರಣೆ ಕುಜ, ಅವನ ಕೆಟ್ಟ ಗ್ರಹ ಇಲ್ಲ, ಹೌದೇನಪ್ಪ, ನಿಮ್ಮ ಮುಂದೆ ಎಲ್ಲ ಮಾತಾಡಬಾರ್ದು. ಶನೈಶ್ಚರಾದರೂ ಒಂದು ಸ್ವಲ್ಪ ನೋಡಿಬಿಡ್ತಾನೆ. ಕುಜ ಯಾವ್ಯಾವುದೋ ಮನೆಯಿಂದ ಏನೇನೋ ಕಷ್ಟ ಕೊಡ್ತಾನೆ. ನೀವು ನೋಡಿ ಪಾಪ ಹೆಣ್ಣುಗಳಿಗೆ ಕುಜ ಅಂತಿದ್ದಾನೆ, ಕುಜದೋಷಕ್ಕೆ ಹೊಸ ದೋಷವೇನೂ ಅಲ್ಲ ಅದು. ಕುಜ ಗ್ರಹದ ಪ್ರಭಾವ ಆಕೆಗೆ ಹೆಚ್ಚಿದೆ ಅಂದರೆ ಕಾಮನೆ ಜಾಸ್ತಿ ಇದೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ಆ ಕುಜಕ್ಷೇತ್ರದ ಗಂಡನ್ನೇ ಮದುವೆ ಆಗ್ತಕ್ಕಂಥದ್ದು. ಭಾಳ ಸರಳ. ಆದರೆ ಆ ಕುಜಗ್ರಹದ ಪ್ರಭಾವ ಎಷ್ಟಾಗ್ಬಿಟ್ಟಿದೆ ಅಂತಂದರೆ ಇದೆಲ್ಲ ಅವ್ಯಕ್ತ ಅಂತನೋ ಹಾಗೆ, ಅಜ್ಞಾತ, ನಮ್ಗೆ ಗೊತ್ತಾಗಲ್ಲ ಅದು. ಆದರೆ ಗೊತ್ತಾಗತ್ತೆ. ಕುಜಗ್ರಹದ ಹೆಣ್ಣು ಮದುವೆ ಎಷ್ಟು ಕಷ್ಟ ಅಂದ್ರಿ, ಏನು ಶಾಸ್ತ್ರಿಗಳೇ, ಹೌದಾ? ಅಲ್ಲ, ನೀವು ಮಾಡಿಸ್ತೀರಿ, ಏನೇನೋ ಮಾಡಿ. ಅಂದರೆ ಸೂರ್ಯನಿಂದ ಹಿಡಿದು ಕೇತುವಿನ ತನಕ, ಅಥವಾ ರಾಹುಕೇತುವಿನ ಬಿಟ್ಟು ಶನೇಶ್ವರನ ತನಕ ನಮ್ಮ ಮೇಲೆ ನವಗ್ರಹಗಳ ಪ್ರಭಾವ ಇದೆ. ನೀವು ಒಪ್ಪಿಬಿಡಿ, ನೀವು ಅನುಭವಿಸದೇ ಇರಿ, ನಿಮ್ಗೆ ಗೊತ್ತಿರಲಿ ಗೊತ್ತಾಗದೆ ಹೋಗಲಿ, ಅದರ ಪ್ರಭಾವವನ್ನು, ಅವುಗಳ ಪ್ರಭಾವವನ್ನು ಒಪ್ಪತಕ್ಕಂಥವರೇ ನಾನಾಗಲೇ ಹೇಳಿದಾಗೆ 100ಕ್ಕೆ 99 ಮಂದಿ. ದಶೆ ಇದೆಯಾ ಅಂತ ಕೇಳ್ತಾರೆ, ಹೇಗಿದೆ ಅಂತ ಕೇಳ್ತಾರೆ, ಗುರುವಿನ ದೃಷ್ಟಿ ಹೇಗಿದೆ ಅಂತ ಕೇಳ್ತಾರೆ. ಅಂತೂ ನಮ್ಮ ಇಡೀ ಜೀವನವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥದ್ದು ನವಗ್ರಹಗಳು. ವಿಶೇಷವಾಗಿ ಚಂದ್ರ ಅನ್ನತಕ್ಕಂಥ ರಾಜ. ನಿಮ್ಮ ಮನಸ್ಸಿನ ಸ್ಥಿತಿ, ಹೌದೇನಪ್ಪ, ನಿಮ್ಮ ಮನಸ್ಸಿನ ಸುಸ್ಥಿತಿಯನ್ನು ನಿಯಂತ್ರಣ ಮಾಡತಕ್ಕಂಥವನು ಚಂದ್ರ. ಹೀಗಾಗಿ ಈ ನವಗ್ರಹಗಳನ್ನು ಒಲಿಸಿಕೊಳ್ಳಲಿಕ್ಕಾಗಿ ಯಜ್ಞವನ್ನು ಮಾಡ್ತಾರೆ. ನಾನು ಮಾತಾಡ್ತಾ ನಾನು ಹೇಳಿದೆ, ಇಷ್ಟಾನ್ ಭೋಗಾನ್ ಹಿವೋ ದೇವಾಹ ದಾಸ್ಯಂತೆ ಯಜ್ಞಭಾವಿತ. ನೋಡ್ರಿ, ನಿಮಗೆ ಏನಾದರೂ ಆಗಬೇಕಾಗಿದ್ದರೆ, ನೀವು ಬಯಸಿದ್ದನ್ನು ಈಡೇರಿಸಿಕೊಳ್ಳಬೇಕಾಗಿದ್ದರೆ ನಿಮಗಿರತಕ್ಕಂಥದ್ದು ಒಂದೇ ಮಾರ್ಗ. ಸಹ ಯಜ್ಞಾ ಪ್ರಜಾ ಸೃಷ್ಟ. ಯಜ್ಞಗಳನ್ನು ಒಟ್ಟೊಟ್ಟಿಗೆ ಹುಟ್ಟಿಸ್ಬಿಟ್ಟಿದ್ದೀನಿ ನಾನು. ಪ್ರೋವಾಚ್, ಪ್ರಜಾಪತಿ, ಮನುಷ್ಯರನ್ನು ಉದ್ದೇಶಿಸಿ ಪ್ರಜಾಪತಿ ಆ ಮಾತನ್ನು ಹೇಳ್ತಾರೆ. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ ದಾಸ್ಯಂತೆ ಯಜ್ಞಭಾವಿತ ಚೈರ್ದತ್ತ ನಪ್ರದಾಯೈ ಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ, ನೀವು ಏನನ್ನಾದರೂ ಬಯಸ್ರಿ, ನೀವು ಏನನ್ನು ಕೇಳಿದರೆ ಅದನ್ನು ಕೊಡಲಿಕ್ಕೆ ದೇವತೆಗಳು ಸಿದ್ಧ ಇದ್ದಾರೆ. ಅವರು ಇರಲೇಬೇಕಾಗೆ. ನೀವು ಕೇಳಿದ್ದು ಕೊಡದೇ ಇದ್ದರೆ ದೇವತೆಗಳಿಗೆ ಬೆಲೆ ಇಲ್ಲ. ಆದ್ದರಿಂದ ಇಷ್ಟಾನ್ ಭೋಗಾನ್ ಹಿವೋ ದೇವಾಹ ದಾಸ್ಯಂತೆ, ದೇವತೆಗಳು ನೀವು ಕೇಳಿದ್ದನ್ನು ಅನುಗ್ರಹಿಸಲಿಕ್ಕೆ ಸದಾ ಸಿದ್ಧ ಇರ್ತಾರೆ. ಅದು ನೀವು ಕೇಳಬೇಕು, ಕೇಳುವಂತೆ ಕೇಳಬೇಕು, ಕೇಳುವ ರೀತಿಯಲ್ಲಿ ಕೇಳಬೇಕು, ಕೇಳುವುದು ಹೇಗೋ ಹಾಗೆ ಕೇಳಬೇಕು. ಹಾಗೆ ನಮಗೆ ಕೇಳಲಿಕ್ಕೆ ವಿಧಿ ವಿಧಾನಗಳು ಗೊತ್ತಿಲ್ಲದ್ದರಿಂದ ಇಂಥವ್ರನ್ನ ಆಶ್ರಯಿಸಬೇಕು. ಯಾಕೆಂದರೆ ಅವರು ಅದನ್ನು ವರ್ಷಗಳು ಕಷ್ಟಪಟ್ಟು ತಪಸ್ಸು ಮಾಡಿ ಕಲ್ತಿರ್ತಾರೆ. ಅವ್ರ ಮಂತ್ರಘೋಷಗಳನ್ನು ಕೇಳ್ತಾ ಇದ್ದೀರಾ ನೀವು 3 ದಿವಸದಿಂದ? ಎಷ್ಟು ನಿರರ್ಗಳವಾಗಿ, ಎಷ್ಟು ಸಿಂಹಘೋಷದಂತೆ, ಎಷ್ಟು ಸಮರ್ಪಕವಾಗಿ, ಎಷ್ಟು ಖಚಿತವಾಗಿ ಬರುತ್ತೆ. ಪಾಪ ಅವರು ಓಡ್ತಾರೆ 100 ಮೈಲು ವೇಗದಲ್ಲಿ. ಪಾಪ ವಾದಿರಾಜ ಅನುಸರಿಸು ಅಂತಾರೆ, ಎಲ್ಲಪ್ಪ ಆಗುತ್ತೆ ಅವರಿಗೆ. ಪಾಪ ಅವ್ರು ತಪ್ಪು ಹೇಳ್ತಾರೆ. ಸ್ವಲ್ಪ ನಿಧಾನವಾಗಿ ಹೇಳ್ಕೊಡಿ ಜಾಸ್ತಿ. ನೀವು
ನಿಧಾನವಾಗಿ ಹೇಳ್ತೀರಿ, ಅವರಿಗೆ ಯಾವ್ಯಾವ ಪದ ಏನೇನೋ ಆಗಿಬಿಡುತ್ತೆ. ನೀವು ಓಡಬೇಡಿ ಅವ್ರ ಜೊತೆ, ನೀವು ನಿಂತ್ಕೊಬಿಡಿ. ನೀವು ಬಯಸಿ ಇಷ್ಟಪಟ್ಟು ಈ ಯಾಗವನ್ನು ಮಾಡ್ತಾ ಇದ್ದೀರಿ. ಅದರೊಳಗೂ ನವಗ್ರಹಗಳ ಅಪೇಕ್ಷೆಯನ್ನು ವರವನ್ನು ಕೇಳಿ ಮಾಡ್ತಾ ಇದ್ದೀವಿ. ಒಂದೊಂದು ಗ್ರಹದ್ದು ಒಂದೊಂದು ವಿಶೇಷ, ಒಂದೊಂದು ಗ್ರಹವು ಒಂದೊಂದು ಫಲವನ್ನು ನಿಮಗೆ ಕೊಡುತ್ತೆ. ಆದರೆ ಎರಡು ತತ್ವ ಇದೆ ನಮ್ಮಲ್ಲಿ. ನವಗ್ರಹಗಳನ್ನು ಆಶ್ರಯಿಸುವವರೂ ಹಲವು ಮಂದಿ, ಈಗ ದೇವೋಪಾಸನ ಮಾಡತಕ್ಕಂಥವರು ಹಲವು. ನನ್ನನ್ನು ಯಾರೋ ಕೇಳ್ತಾ ಇದ್ರು ಪ್ರಶ್ನೆ, ನೀವು ಗಣಪತಿನೂ ಹೊಗಳ್ತೀರಿ, ವಿಷ್ಣುನೂ ಹೊಗಳ್ತೀರಿ, ಈಶ್ವರನೂ ಹೊಗಳ್ತೀರಿ, ನವಗ್ರಹಗಳನ್ನು ಹೊಗಳ್ತೀರಿ, ನಂದೇನು ಅನ್ನೋದು ಬೇರೆ, ನಿಮ್ಮದೇನು ಅನ್ನೋದು ಮುಖ್ಯ. ನಮ್ಮಲ್ಲಿ ಬಹುದೇವತಾ ಉಪಾಸನ ಇರೋ ಕಾರಣದಿಂದ, ಭಾರತದ ವೈದಿಕ ಧರ್ಮದಲ್ಲಿ ಚಿಂತನೆಗಳಿಗೆ ವಿಪುಲವಾದಂಥ ಅವಕಾಶಗಳಿರೋ ಕಾರಣದಿಂದ ಒಂದು ಸಿಹಿ ಇಲ್ಲ, ಹಲವಾರು ಸಿಹಿಗಳಿವೆ. ಹಲವಾರು ಸಿಹಿಗಳನ್ನು ಇಷ್ಟಪಡತಕ್ಕಂಥ ಹಲವಾರು ಮಂದಿ ಇದ್ದಾರೆ. ಹಾಗೆ ಒಂದು ರಸ ಇಲ್ಲ, ನವರಸಗಳಿವೆ. ಹಾಗೆ ಒಂದು ವಿದ್ಯೆ ಇಲ್ಲ, ನೂರಾರು ವಿದ್ಯೆಗಳಿವೆ. ಹಾಗೆಯೇ ದೇವತಾಶಾಸ್ತ್ರದಲ್ಲಿಯೂ ಅನೇಕ ದೇವತೆಗಳಿದ್ದಾರೆ. ಯಾರು ಗಣಪತಿ ಬಿಟ್ಟರಿಂದೇನಿಲ್ಲ ಇಲ್ಲರಿ, ಅಂದರೆ ಗಣಪತಿಯೇ ಸರಿ, ನವಗ್ರಹಗಳನ್ನು ಆರಾಧಿಸ್ತೀರೋ ನವಗ್ರಹಗಳೇ ಸರಿ, ವಿಷ್ಣು ಪಂಚಾಯತನವೇ ಸರಿ, ಗಣೇಶ ಪಂಚಾಯತನವೇ ಸರಿ. ಯಾರು ಯಾವುದನ್ನು ಶ್ರದ್ಧೆಯಿಂದ, ಅತ್ಯಂತ ಪ್ರಧಾನವಾದ್ದು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ 17ನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡ್ತಾನೆ. ನಿಮಗೆ ಯಾವ ಯಾವ ವಿಷಯಗಳಲ್ಲಿ ಶ್ರದ್ಧೆ ಇದೆಯೋ, ಶ್ರದ್ಧೆ ಭಾಳ ಪ್ರಧಾನವಾದ. ನೀವು ದೇವತೆಯನ್ನು ಅರ್ಚನೆ ಮಾಡ್ತೀರಾ, ಭೂತನ ಅರ್ಚನೆ ಮಾಡ್ತೀರಾ, ಗಲಾಟೆ ಯಾವುದನ್ನಾದರೂ ಅರ್ಚನೆ ಮಾಡಿದ್ರೆ ನನಗೆ ಸಿಗುತ್ತೆ ಅಂತ. ಹೀಗಾಗಿ ನವಗ್ರಹಗಳನ್ನು ಅರ್ಚಿಸಿ ನವಗ್ರಹಗಳ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನವಗ್ರಹ ಪೂಜೆಯನ್ನು ಮಾಡಿ. ಗಣೇಶನೇ ಸಾಕು ಅಂತಂದರೆ ಗಣೇಶನ ಪೂಜೆ ಮಾಡಿ. ಅಂತೂ ಏನೋ ಒಂದು ಪೂಜೆಯನ್ನು ಮಾಡಿ. ಪೂಜೆಯನ್ನು ಮಾಡುವುದರ ಬಹಳ ಪ್ರಧಾನವಾದ ಅರ್ಥ ಏನಪ್ಪ ಅಂದರೆ, ನಮಗೆ ಶಕ್ತಿ ಇಲ್ಲ, ನಾವು ಎಲ್ಲವನ್ನು ಗ್ರಹಿಸಲಿಕ್ಕೂ ಆಗಲ್ಲ, ನಾವು ಎಲ್ಲವನ್ನು ಅನುಭವಿಸ್ಲಿಕ್ಕೂ ಆಗಲ್ಲ. ನಾನಾಗಲೇ ಹೇಳಿದಾಗೆ ಸೂರ್ಯ ಇಲ್ಲದೆ ಬದುಕೋಕ್ಕಾಗಲ್ಲ ನಮಗೆ, ನವಗ್ರಹಗಳ ಅಧಿಪತಿ. ಆದರೆ ಸೂರ್ಯನ ನೋಡೋದೇ ಆಗಲ್ಲ ನಮಗೆ, ಸೂರ್ಯನನ್ನು ಅನುಭವಿಸೋಕ್ಕೂ ಆಗಲ್ಲ ನಮಗೆ. ಸೂರ್ಯನ ಶಕ್ತಿಯು ಅತ್ಯಮೂಲ್ಯವಾಗಿ, ಅತಿ ಅಮಿತವಾಗಿದ್ದರೆ ನಮಗೆ ಆ ಸೂರ್ಯ ಶಕ್ತಿಯಲ್ಲಿ ಒಂದು ಕಿರಣವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಾರ್ಥನೆ ಮಾಡಬೇಕು, ಅಪ್ಪ ಸೂರ್ಯ, ನಿನ್ನ ಶಕ್ತಿಯನ್ನು ಸ್ವಲ್ಪ ಪ್ರದಾನ ಮಾಡು ನನಗೆ. ಅಪ್ಪ ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುವು, ನೀವು ದಯವಿಟ್ಟು ಅನುಗ್ರಹಿಸಿ, ನಿಮ್ಮ ಕೃಪೆಯನ್ನು ನಮ್ಮ ಮೇಲೆ ಇಡಿ ಅಂತ ಹೇಳಿ ಪ್ರಾರ್ಥನೆ ಮಾಡತಕ್ಕಂಥದ್ದರ ಬಹಿರಂಗ ರೂಪವೇ ನೀವು ಇನ್ನೊಂದು ಗಂಟೆ ಒಳಗೆ ಆರಂಭ ಆಗತಕ್ಕಂಥ ನವಗ್ರಹ ಹೋಮ. ದಯವಿಟ್ಟು ಭಾಗವಹಿಸಿ ಪ್ರಾರ್ಥನೆ ಮಾಡಿ, ನಿಮ್ಮ ಅಪೇಕ್ಷೆಗಳೆಲ್ಲ ಈಡೇರಲಿ. ವಾದಿರಾಜ್ಯವರೇ, ನಿಮಗೆ ಒಳ್ಳೆಯದಾಗಲಿ, ಸೂರ್ಯಾನುಗ್ರಹವಾಗಲಿ. ನೀವು ಸೂರ್ಯಾನುಗ್ರಹ ಆಗಬೇಕು. ಯಾಕೆ ಅಂದರೆ ನಿಮಗೆ ಕಣ್ಣಿಗೆ ಸಮಸ್ಯೆ ಇದೆ. ಕಣ್ಣಿನ ಸಮಸ್ಯೆ ನಿವಾರಣೆ ಆಗಬೇಕಂದ್ರೆ ಸೂರ್ಯನೇ ಕುರುಡರಾಗಿದ್ದವರು ಭಾಸ್ಕರಾಚಾರ್ಯರು ಅಂತ ಒಬ್ಬರು ಆಂಧ್ರ ಪ್ರದೇಶದಲ್ಲಿ, ಕಣ್ಣೇ ಕಾಣಿಸ್ತಾ ಇದೆ. ಸೂರ್ಯಾರಾಧನೆಯನ್ನು ಮಾಡಿ ಕಣ್ಣನ್ನು ತೆಗೆದುಕೊಂಡಂಥ ಮಹಾನ್ ಸೂರ್ಯಭಕ್ತ. ಹೀಗಾಗಿ ಆಗಲೇ ಹೇಳಿದ ಹಾಗೆ ಶ್ರದ್ಧೆಯಿಂದ ನೀವು ಏನು ಮಾಡಿದರೂ ಅದು ಫಲವನ್ನು ಕೊಡುತ್ತೆ. ಏನೇ ಮಾಡಿ ನೀವು ಫಲವನ್ನು ಕೊಡುತ್ತೆ. ಅದರಲ್ಲಿಯೂ ವಿದ್ಯುಕ್ತವಾಗಿ, ಶಾಸ್ತ್ರೀಯವಾಗಿ, ಮಾಂತ್ರಿಕವಾಗಿ, ಯಾಂತ್ರಿಕವಾಗಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಘನ ಪೌರೋಹಿತ್ಯದಲ್ಲಿ ನಡೀತಾ ಇದೆ. ನೀವೆಲ್ಲ ಅದರಲ್ಲಿ ಭಾಗವಹಿಸಿ ಅನುಭವಿಸಿ ಅಂತ ಹೇಳಿ ಮಾತುಗಳನ್ನು ಮುಗಿಸೋಣ. ಓಂ ಸ್ವಸ್ತಿ.